ಇದು ಬೇಸರ ಮಾಡ್ಕೊಳ್ಳೋ ಸಮಯ ಅಲ್ಲ ಅಪ್ಪಯ್ಯ. ಖುಷಿಯಾಗಿರೋ ಸಮಯ. ಖುಷಿಯಾಗಿರೋ ಅಪ್ಪಯ್ಯ. ಸರಿ ಬಿಡ್ಲಾ ಮಗ, ನೀನು ಹೇಳದ್ಮೇಕೆ ಏನೇ ಮೂರಡಿ ನನ್ಗೆ ಪಾಠನ? ಹೋಗೋ ದಾರಿ ಸರಿ ಇಲ್ಲ ಅಂದ್ರೆ ಪಾಠನೂ ಮಾಡ್ತೀನಿ, ಚೋಟಿ ಏಟು ಕೊಡ್ತೀನಿ. ಅಯ್ಯೋ ಹಂಗ್ ನೋಡ್ಬಿಡಿ ಚಿಕ್ಕತ್ತೆ, ನಿಮ್ ಕಾಪದ ಬೆಂಕಿಗೆ ನಾನ್ ಸುಟ್ಟೋಯ್ತೀನಿ. ನೋಡ್ಬಿಡಿ ನೋಡ್ಬಿಡಿ. ಯಾಕ್ ಚಿಕ್ಕತ್ತೆ ಕಣ್ಣಲ್ಲಿ ಬೆಂಕಿ ಖಾಲಿ ಆಗೋಗದೆ? ಅಂದ್ರೆ ಎಲ್ಲ ಟುಸ್ ಪಟಾಕಿ ಅನ್ನಿ. ಚಿಕ್ಕತ್ತೆ ಒಂದ್ ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕಳೆ. ಚಿತ್ರಕ್ಕ ನೀವು ತಿಳ್ಕಳಿ, ನಾವಿಲ್ಲಿ ಏನ್ ಮಾಡ್ತೀವೋ ಅದ್ ನಮ್ ತಿರ್ಗಾ ವಾಪಸ್ ಬರ್ತದೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರ್ತದೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಜಾಸ್ತಿ ಬರೋದು. ಮೂರಡಿ, ಇಷ್ಟಕ್ಕೆ ನೀನ್ ಈಟೆಲ್ಲ ಸಂತೋಷ ಪಟ್ರೆ ಏನವ್ವ ಸುಖ? ನೀನ್ ಏಟೆ ಆಟ ಆಡಿದ್ರುವ, ನಿನ್ನ ಸ್ಥಾನ ಏನಿದ್ರುವ ಅಟ್ಟಿಯಿಂದ ಆಚೆಗೆ. ಚಿಕ್ಕತ್ತೆ ನನಗ್ ಅದ್ರ ಬಗ್ಗೆ ಯೋಚನೆನೇ ಇರ್ಲಿಲ್ಲ, ಆದ್ರೆ ನೀವ್ ಈಗ ಹೇಳಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನೀನ್ ಏನೇ ಯೋಚನೆ ಮಾಡಿದ್ರುವ ನಿನ್ನಿಂದ ಬದಲಾಯಿಸಕ್ಕಾಗಕ್ಕಿಲ್ಲ, ಬದಲಾಯಿಸಕ್ ನನ್ ಬುಡಕ್ಕೂ ಇಲ್ಲ. ಸವಾಲ್ ಹಾಕೇ ಬಿಟ್ರ ಚಿಕ್ಕತ್ತೆ, ಅಂದ್ಮ್ಯಾಕೆ ಆ ಸವಾಲ್ನ ಸ್ವೀಕಾರ ಮಾಡ್ತೀನಿ ಬಿಡಿ. ಈಗ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಬಾಂಡ್ ಪೇಪರ್ ಮೇಲೆ ಬರ್ದಿಟ್ಕೊಳ್ಳಿ. ಇವತ್ತು ನನ್ ಗಂಡ ಮಾವಯ್ಯನ ಒಂದು ಮಾಡ್ದಂಗೆ ಮಾವಯ್ಯನ ಕೈಲಿ ಕ್ಷಮೆ ಪಡ್ಕೊಂಡು ಅಟ್ಟಿ ಒಳಗಡೆ ಬಂದೇ ಬರ್ತೀನಿ. ತಿರ್ಗಾ ಅವ್ರ ಬಾಯಿನಲ್ಲಿ ಮುದ್ದು ಸೊಸೆ ಅಂತ ಕರ್ಸ್ಕೊಂಡೇ ಕರ್ಸ್ಕೊತೀನಿ. ಅವತ್ತು ಇದ್ರಕ್ಕಿಂತ ಹೆಚ್ಚಾಗಿ ಉರ್ಕೊಳ್ಳೋದಕ್ಕೆ ಸಿದ್ಧ ಆಗ್ಬಿಡಿ. ನೋಡ್ದೇನವ ಏಟ್ ಕೊಬ್ಬಿನ ಮಾತಾಡ್ಬಿಟ್ಟು ಹೋಯ್ತಾವಳೆ. ಸೂರ್ಯ ಮುಳುಗನಾಗ್ಲಯ್ಯ, ಕಿರಣಗಳು ಜೋರಾಗಿ ಉರ್ಗ. ಹಂಗೆಯ ಅವಳ ಅದೇಟ್ ಒಳದಳೋ ಒಳಿಲಿ, ಅವಳಿಗೆ ಯಾವಾಗ ಹೆಂಗೆ ಉತ್ತರ ಕೊಡ್ಬೇಕು ಅಂತವ ಈ ಈಶ್ವರಿಗೆ ಸಂದಾಗ ಗೊತ್ತದೆ. ಕೊಟ್ಟೆ ಕೊಡ್ತೀನಿ. ಶಿವರಾಮನ್ ಪೂಜೆನೂ ಮುಗೀತು, ಆದ್ರೆ ಅಟ್ಟಿ ಹೆಂಗಸರೆಲ್ಲ ಕೋಣೆ ಒಳಗೆ ಸೇರ್ಕೊಂಡು ಅದೇನ್ ಸೊಣ ಸೊಣ ಅಂತಾರೋ ಕಾಣೆ. ಒಸಿ ಬಿರ್ಬಿರ್ನೆ ಬನ್ರೆ. ಅಮ್ಮಮ್ಮ ಓತಾರನೆ ಯಾರಿಗೂ ಸುರು ಹಚ್ಕೊಂಡಿದ್ಯಾ ನೀನ್ ಸುಪ್ರಭಾತವ? ಇನ್ಯಾರ್ಗಪ್ಪ? ನಮ್ಮನೆ ಹೆಣ್ಣೈಕಳುಗಳಿಗೆ ಅವು ಸರಿಯಾದ ಟೈಮಿಗೆ ರೆಡಿ ಆಗಿಲ್ಲ, ನಮ್ಮವ್ವ ಮಾತಾಡೋದು ಬಿಡಕ್ಕಿಲ್ಲ. ಅದ್ ಸರಿ, ನೀನ್ ಎಲ್ಲಿಗ್ಲ ಹೋಗಿದ್ದೆ? ಅದಾ ಅಪ್ಪಯ್ಯ, ನಾನು ಕಾಟ್ಲೆನುವೆ ಎಲ್ಲಾ ಬೂತ್ ಕಡೆ ಹೋಗಿ ಬಂದು ಎಲ್ಲಾ ಕಡೆನೂ ಸಂದಾಗ ನಡೀತೈತಪ್ಪಯ್ಯ. ಗೋವಿಂದ ಬಂದೆ. ಚಿಕ್ಕಪ್ಪ ದೊಡ್ಡಿ ಕಡೆ ಹೋಗಿ ಹಂಗೆ ಊರೊಳಗೆ ಹೋಗಿ ಬರ್ತೀನಿ ಅಂತಂದ್ರು. ಅಪ್ಪಯ್ಯ ಎಲ್ಲೂ ಏನ್ ತೊಂದ್ರೆನೂ ಇಲ್ಲ, ಎಲ್ಲ ಸಂದಾಗ ಆಗ್ತೈತೆ. ಈ ಕಿತ ನಿಂಗೆಲ್ಲದ್ರಲ್ಲಿ ಅನುಮಾನನೇ ಇಲ್ಲ. ಹೆಂಗೋ ದ್ಯಾವ್ರ ದಯೆಯಿಂದ ಒಳ್ಳೇದಾಗ್ಬಿಟ್ರೆ ಸಾಕು. ಮೋನಾ, ನೀನಾದ್ರೂ ಒಸಿ ಬಿರ್ನೆ ಬಾರೆ. ಇದೇನೆ ಆಚೆ ಕಡೆಯಿಂದ ಬರ್ತಾ ಇದೀಯಾ? ಎಲ್ಲೋಗಿದ್ದೆ? ಅತ್ತೆ, ಹುಲಿಕೆರೆ ಮನೆಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ.
ಅದಕ್ಕೆಯ ಪೂಜಾರಪ್ಪನಿಗೆ ಅರ್ಕೆ ಸಾಮಾನೆಲ್ಲ ಕೊಟ್ಬರವ ಅಂತ ಹೋಗಿದ್ದೆ. ಒಳ್ಳೇದಾತ್ ಬಿಡು. ಅಯ್ಯೋ ಇನ್ನು ಈ ಮುಕ್ಕಳು ಅದೇಟ್ ಬಣ್ಣ ಮೆತ್ಕತಾವ ಏನೋ. ಒಸಿ ಬಿರ್ನೆ ಬನ್ರೆ. ಅವ ಬಂದ್ವಿ ಕಣವ. ಅವ್ವ ಮಗಳು ಇನ್ನೂ ಆಚೆ ಒಂಡ್ಲಿಲ್ಲ. ಇನ್ನು ಏಟತ್ರೆ ಬನ್ರೆ ಬೇಗ. ಈ ಮುದುಕಿ ಯಾಕೆ ಹಿಂಗ್ ಬಡ್ಕೊಂಡ್ ಸಾಯ್ತಾವಳೆ? ಮಗ ಗೆದ್ದು ಬಿಡ್ತಾನೇನೋ ದುರಹಂಕಾರ. ಈಗ್ಲೇ ಹಿಂಗೆ ಇನ್ ಗೆದ್ದು ಬಿಟ್ರೆ ಹಿಡಿಯಕ್ಕಾಗಕ್ಕಿಲ್ಲ. ಏ ಗೆಲ್ಲಲ್ಲ ಕಣಂತೆ ಬುಡವ, ಅದ್ ಗೊತ್ತಿರೋ ವಿಷಯ ತಾನೆ. ನೀನು ಮೆಲ್ಲಗ್ ಮಾತಾಡ್, ಬಳೆ ತುರ್ಕ್ಬಿಡ್ತೀನಿ ಬಾಯೊಳಿಗೆ. ಅದ್ ಸರಿ, ಇದ್ದೇ ಎಲ್ಲಿ ಕಾಣ್ತಿಲ್ವಲ್ಲ? ಎತ್ಲಾಗೋದ್ಲು? ಎಲ್ಲೇ ಸಾವಿತ್ರಿ? ನಮ್ಗೇನ್ ಗೊತ್ತವ? ಹಾ, ನಿಂಗೇನ್ ಗೊತ್ತಿರ್ತದೆ ಬಿಡು. ಎಲ್ಗೋಗಿರ್ಬೋದು? ಚಿತ್ರ, ಆ ಇದ್ಯಾ ಎಲ್ಲೇ? ನಂಗೇನವ ಗೊತ್ತು? ಆ ಮೂರಡಿ ಏನಾನ ಮೂರಡಿ ಕೆಲ್ಸ ಮಾಡಕ್ ಹೊಂಟವಳ ಹೆಂಗೆ? ಅಲ್ಲ ಕಣ್ಲ ಶಿವರಾಮ, ನಮ್ ಮನೆ ಗಂಟ ಬಂದು ನಿನ್ ಕಾರಲ್ಲಿ ಹಣ ಇಡ್ಬೇಕು ಅಂದ್ರೆ ಅವ್ರ ಎಂತ ಮನೆ ಆರ್ಡರ್ ಇರ್ಬೇಕು ಅಂತೀನಿ. ದಿಟ್ಟವಾಗ್ಲೂ ಅವರು ಉದ್ಧಾರ ಆಗಕ್ಕಿಲ್ಲ. ಉಳ ಉಳ ಬಿದ್ದು ಸಾಯೋದೆ. ಅಣ್ಣ, ಎಲ್ಲ ಕಡೆ ವಿಚಾರಿಸಿ ನೋಡಿದಾಗ ಈ ಕೆಲಸ ಬೆಟ್ಟ ಹಿಂದೆ ಅಂತ ಗೊತ್ತಾಯ್ತು. ಆದ್ರೆ ಅವನ್ ಜೊತೆಗೆ ಯಾವುದೋ ಕಾಣದ ಕೈ ಸೇರೈತೆ. ಅದ್ಯಾವುದು ಅಂತ ಕಂಡಿಡಿಬೇಕು. ನಿಯತ್ತಾಗಿ ಎಲೆಕ್ಷನ್ ಗೆಲ್ಲಕ್ ಪ್ರಯತ್ನ ಪಟ್ಟಿದ್ರೆ ನಂಗೇನ್ ಕೋಪ ಬರ್ತಾ ಇರ್ಲಿಲ್ಲ. ಆದ್ರೆ ಅಡ್ಡದಾರಿ ಹಿಡಿದು ನನ್ನ ಮಗನ ಜೀವಕ್ಕೆ ಕುತ್ತರಕ್ ಪ್ರಯತ್ನ ಪಟ್ಟ ನೋಡು, ಅವನು ಅವ್ರ ಜೊತೆಗೆ ಕೈ ಜೋಡಿಸಿದವ್ರನ್ನು ನಾನು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಅಣ್ಣ, ನಾವೆಷ್ಟು ಅವಮಾನ ಸಂಕಟ ಅನುಭವಿಸ್ತಿದ್ವೋ ಅದ್ರ ಹತ್ರಷ್ಟು ಅವ್ರು ಅನುಭವಿಸೋಂಗ್ ಮಾಡಬೇಕು. ಮೊದಲು ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಈ ವಯ್ಯ ಒಬ್ಬ ಸುಮ್ನಿರೋನು ರೊಚ್ಚಿಗೆ ಬಸ್ತಾವನೆ. ಸುತ್ತಿ ಬಳಸಿ ನಮ್ ಹುಡುಕಿ ಬರ್ತದೆ ಅಂತ ಈ ವಯ್ಯಂಗ್ ಹೆಂಗ್ ಅರ್ಥ ಮಾಡ್ಸೋದು? ಅಪ್ಪಯ್ಯ, ಮನೆ ಸುತ್ತಲುವೆ ಮೊದ್ಲು CCTV ಕ್ಯಾಮ್ರಾ ಹಾಕಿಸ್ಬೇಕು. ಅದೊಂದಿದ್ರೆ ಅದ್ಯಾರು ಅಂತವ ಸುಲಭವಾಗಿ ಗೊತ್ತಾಗ್ಬಿಟ್ಟಿರೋದು. ಸರಿ ಸರಿ, ಆದಷ್ಟು ಬಿಡ್ನೆ ಕರೆಸಿ ಆ ಕೆಲಸ ಮಾಡ್ಬಿಡು. ಸರಿ ಅಪ್ಪಯ್ಯ. ಮಗ ಭದ್ರ, ಬಾರ್ಲ ಇಲ್ಲಿ. ಬಾರ್ಲ ಇಲ್ಲಿ. ಹೋಗ್ಲ ಮಗ? ಹೋಗಂತಮ್ಮ. ಕುಂತ್ಕೊಳ್ಳ. ಕುಂತ್ಕೊ ಅಂದೆ ತಾನೆ. ಕಾಲ್ ಕೊಡ್ಲಾ ಇಲ್ಲಿ? ಪರವಾಗಿಲ್ಲ ಅಪ್ಪಯ್ಯ. ಕೊಡ್ಲಾ ಇಲ್ಲಿ? ಈ ಅಪ್ಪ ಇನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಪ್ರಾಣನೇ ಪಣಕ್ಕಿಟ್ಟಿದ್ದ ಮಗನೇ. ಇನ್ನಂತವನ್ನ ಮಗನಾಗಿ ಪಡೆಯೋದಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಕಾಣಿ. ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು
ನಿನಗೆ ಶಾನೆ ನೋವು ಕೊಟ್ಬಿಟ್ಟೆ ಕಣ್ಲ. ಇದೇನಪ್ಪಯ್ಯ ಮುಗ್ದೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು. ಇದು ಬೇಸರ ಮಾಡ್ಕೊಳ್ಳೋ ಸಮಯ ಅಲ್ಲ ಅಪ್ಪಯ್ಯ, ಖುಷಿಯಾಗಿರೋ ಸಮಯ. ಖುಷಿಯಾಗಿರೋ ಅಪ್ಪಯ್ಯ. ಸರಿ ಬಿಡ್ಲಾ ಮಗ, ನೀನು ಹೇಳದ್ಮೇಕೆ ಖುಷಿಯಾಗಿರ್ತೀನಿ. ನೋಡುದ್ರಾ, ನಾನು ಹೇಳ್ದಂಗೆ ಅಪ್ಪ ಮಗನ ಒಂದ್ ಮಾಡಿವ್ನಿ. ಇದು ಇದು ವಿದ್ಯಾ ಅಂದ್ರೆ. ಲೇ ಮೂರಡಿ, ಇವತ್ತು ಮೆರಿತಾ ಇದೆಯಾ ಅಲ್ವಾ? ಮೇರಿ ಮೇರಿ. ಅಂತಮ್ಮ ಅಂತಮ್ಮ ಏ ಅಂತಮ್ಮ ಅಯ್ಯೋ ಇಳಿಸು ಅಂತಮ್ಮ ಇಳಿಸು ತಲೆ ಸುತ್ತ ಅಂತಮ್ಮ ಯಾ ಖುಷಿಗ್ ನನ್ನ ಎತ್ಕೊಂಡ್ ತಿರುಗಿಸ್ತೋ ಇನ್ನ ತಲೆ ಗಿರ್ರನ್ನ ನಿಲ್ಲಿಸಿಲ್ಲ ಬಾಬಾ ಲಾ ಕ್ವಾಟ್ಲೆ, ನಂಗೆ ಆಯ್ತಾ ಇರೋ ಖುಷಿಗೆ ಆಕಾಶದಲ್ಲಿ ಹಾರಾಡ್ಬೇಕು ಅನ್ಸ್ತೈತೆ ಕಳ್ಳ. ಲೇ ಅಪ್ಪಯ್ಯ ನನ್ನನ್ನ ಕ್ಷಮಿಸ್ಬಿಟ್ರು ಕಣ್ಣ. ಬಾಯ್ ತುಂಬಾ ವಿರೋಧಿಯಿಂದ ಭದ್ರ ಅಂತ ಕರೆದ್ರು ಕಡ್ಲ. ಇದಕ್ಕಿನ್ನ ಇನ್ನೇನ್ಲ ಬೇಕು? ಆ ಸಂತೋಷಕ್ಕೆ ದಿಟ್ಟವಾಗ್ಲು ಕಣ್ಣ ಸ್ಯಾನೆ ಸ್ಯಾನೆ ಖುಷಿ ಆಯ್ತೈತೆ. ನೋಡು ಅಂತಮ್ಮ, ಎಲ್ ಪಿರುತಿ ಇರ್ತದೋ ಅಲ್ಲೇ ಜಾಸ್ತಿ ಕೋಪ ಇರ್ತದೆ. ಒಂದ್ ತಿಳ್ಕೊಬಿಡಿ ಹೇಳ್ತೀನಿ, ಒಬ್ಬ ಮನುಷ್ಯ ತನ್ನ ಮನ್ಸಲ್ಲಿರೋ ದ್ವೇಷನ ಬೇಕಾದ್ರೆ ಮುಚ್ಚಿಟ್ಕೊಂಡ್ ಬದುಕ್ಬೋದು, ಆದ್ರೆ ಈ ಪ್ರೀತಿ ಅನ್ನೋದಲ್ಲ ಅದ ಬಚ್ಚಿಟ್ಕೊಳಕ್ ಆಗಕ್ಕಿಲ್ಲ. ಕ್ವಾಟ್ಲೆ ಕ್ವಾಟ್ಲೆ ನಂಗೆ ಆಯ್ತಾ ಇರೋ ಖುಷಿಗೆ ಅಂತಮ್ಮ ಆದಷ್ಟು ಬಿರ್ನೆ ನೀನು ಮಾವೇನು ಅದಕ್ಕೆ ಮುಂಚೆ ಕ್ಷಮಿಸಿ ನೀವಿಬ್ರು ಹಿಂಗೆ ಸಂತೋಷವಾಗಿದ್ಬಿಟ್ರೆ ನಂಗೆ ಅಟ್ಟೇ ಸಾಕು. ಅಂತಮ್ಮ ನಿನ್ ಮುಖದಲ್ಲಿ ಈ ನಿನ್ ನಗು ಸಂತೋಷ ಖುಷಿನ ನೋಡಿ ಎಷ್ಟೋ ದಿನ ಆಗಿತ್ತು. ಹೇಳ್ತೀನಿ ಅಂತಮ್ಮ, ಇವತ್ತಿ ಅಟ್ಟಿಗೆ ಕಳೆ ಬಂತು ನೋಡು. ಲಾ ಕ್ವಾಟ್ಲೆ, ಸ್ವರ್ಗನೇ ನನ್ ಕೈಲದೇನೋ ಅನ್ಸ್ತದೆ ಕಳ. ನೋಡ್ಲ ಯಾರು? ಓ ಬನ್ನಿ ಬನ್ನಿ, ಬಂದರೋ ಬಂದರೋ ತಾನ ಬನ್ನಿ ಬನ್ನಿ.